ನೋಡಿ ಇಲ್ಲಿಗೆ ನಮ್ಮ ದೊಡ್ಡ ಪತ್ರೆದು ರೆಡಿ ಆಯ್ತು. ನೋಡಿ ಹೇಗೆ ಕಾಣ್ತಾ ಉಂಟಂತ ಹೇಳಿ. ಬಿಸಿ ಬಿಸಿ ಅನ್ನದ ಜೊತೆಗೆ ಹೇಳಿ ಮಾಡಿಸಿದ ಕಾಂಬಿನೇಷನ್. ನೋಡಿ ಈ ಎಲೆದು ಗುರ್ತ ಉಂಟಲ್ಲ, ಮಕ್ಕಳಿಗೆಲ್ಲ ತುಂಬಾ ಉಪಯೋಗಿಸ್ತೇವೆ. ದೊಡ್ಡ ಪತ್ರೆ ಅಂತ ಹೇಳ್ತೇವೆ. ನೋಡಿ ನೋಡಿ ಒಂದು 15ರಿಂದ 20 ದೊಡ್ಡ ಪತ್ರೆ ಎಲೆನ ತೆಗಿತೇನೆ ನಾನು. ಈ ದೊಡ್ಡ ಪತ್ರೆಯಿಂದ ಇವತ್ತು ಒಳ್ಳೆ ತೋವೆ ಮಾಡುವ. ಹೇಗೆ ಮಾಡುದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ನೋಡಿ ನಾನಿಲ್ಲೊಂದು 3/4 ಲೋಟ ಆಗುವಷ್ಟು ಹೆಸರು ಬೇಳೆಯನ್ನ ತಗೊಂಡಿದ್ದೇನೆ. ಇದನ್ನ ಇವಾಗ ಚೆನ್ನಾಗಿ ತೊಳೆದು ಬೇಯಿಸ್ಲಿಕ್ಕೆ ಇಡುವ. ನೋಡಿ ಇಲ್ಲೊಂದು ಅರ್ಧ ಪಾತ್ರದಷ್ಟು ನೀರಿಟ್ಟಿದ್ದೇನೆ. ನೀರು ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೇನೆ ಹೆಸರು ಬೇಳೆಯನ್ನು ಹಾಕುವ. ಹೆಸರು ಬೇಳೆ ಬೇಗ ಬೇಯ್ತದೆ, ಏನು ತುಂಬಾ ಟೈಮ್ ಬೇಕಾಗಿಲ್ಲ. ಒಂದು 10 ನಿಮಿಷದಲ್ಲಿ ಬೆಂದು ಬಿಡ್ತದೆ. ಅರ್ಧ ಚಮಚದಷ್ಟು ಅರಿಶಿನವನ್ನು ಹಾಕುವ. ಹಾಗೆ ಒಂದು ಅರ್ಧ ಚಮಚದಷ್ಟು ತೆಂಗಿನ ಎಣ್ಣೆ. ತೆಂಗಿನ ಎಣ್ಣೆ ಹಾಕೋದ್ರಿಂದ ನಮ್ಮ ತೋವೆ ಒಳ್ಳೆ ಪರಿಮಳ ಬರ್ತದೆ, ಹಾಗೇನೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಇದನ್ನ ಹಾಗೆ ಮುಚ್ಚಿಡುವ. ನೋಡಿ ನಾನಿಲ್ಲ ಒಂದು 15ರಿಂದ 20 ದೊಡ್ಡ ಪತ್ರೆಯನ್ನು ತಗೊಂಡಿದ್ದೇನೆ. ಇದನ್ನ ಇವಾಗ ಚಿಕ್ಕದಾಗಿ ಕಟ್ ಮಾಡುವ. ಈ ತರ ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡುವ. ದೊಡ್ಡದಾಯ್ತು ಅಂತ ಹೇಳಿ ಅನ್ಸಿದ್ರೆ ಇದನ್ನ ಮತ್ತೆ 2 ಪೀಸ್ ಮಾಡ್ಕೋಬಹುದು. ನೋಡಿ 15 ಎಲೆಯಲ್ಲಿ ಇಷ್ಟು ಪತ್ರ ಸಿಗ್ತದೆ. ಇದನ್ನೊಂದು ತಟ್ಟೆಗೆ ಹಾಕಿಡುವ. ನೋಡಿ ನಾನಿಲ್ಲಿ ಒಗ್ಗರಣೆಗೆ ಬೇಕಾಗಿ 2 ಹಸಿಮೆಣಸನ್ನ ಉದ್ದಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೇನೆ 1 ಇಂಚ್ ಆಗುವಷ್ಟು ಶುಂಠಿಯನ್ನ ಉದ್ದಕ್ಕೆ ಕಟ್ ಮಾಡಿದ್ದೇನೆ. 1 ಎಸಳು ಕರಿಬೇವು. ನೋಡಿ ಬೇಳೆಯನ್ನು ಚೆನ್ನಾಗಿ ಬೇಯಿಸಿ ಆಯ್ತು. ಅಂದ್ರೆ ಒಂದು 1/4 ಗಂಟೆ ನಾನು ಬೇಯಿಸಿದೆ. ಫುಲ್ ಮ್ಯಾಶ್ ಆಗಿದೆ ನೋಡಿ. ಅಂದ್ರೆ ಈ ತರ ಆಗ್ಬೇಕು, ಫುಲ್ ಬೇಯಬೇಕು. ಇನ್ನು ಇದಕ್ಕೆ ನಾವು ಒಗ್ಗರಣೆಯನ್ನು ಕೊಡುವ. ನೋಡಿ ಬಾಣಲೆಗೆ 1.5 ಚಮಚದಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೇನೆ. ಪ್ಯೂರ್ ಮನೆಯಲ್ಲೇ ಮಾಡಿದ ತುಪ್ಪ. ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕೊಳ್ಳುವ. ನಮ್ಮ ಒಗ್ಗರಣೆಗೆ ತುಪ್ಪವನ್ನ ಹಾಕಿ ಮಾಡಿದ್ರೆ ಒಳ್ಳೆ ಪರಿಮಳ ಬರ್ತದೆ. ಹಾಗೇನೆ ಇವಾಗ ಕಟ್ ಮಾಡಿದ ಹಸಿಮೆಣಸು, 2 ಹಸಿಮೆಣಸು ಕಟ್ ಮಾಡಿದ್ದೆ, ಅದನ್ನ ಇವಾಗ ಹಾಕೊಳ್ತೇನೆ. ಹಾಗೇನೆ ಶುಂಠಿ ಸ್ವಲ್ಪ ಫ್ರೈ ಮಾಡುವ. ಹಸಿಮೆಣಸು ಸ್ವಲ್ಪ ಬಾಡ್ಲಿ, ಅದ್ರ ಹಸಿ ವಾಸನೆ ಏನಿದ್ರು ಕೂಡ ಹೋಗ್ಲಿ ಅಂತ ಹೇಳಿ ಈ ತರ ಮಾಡ್ತೇವೆ ನಾವು. ಇವಾಗ ಕರಿಬೇವನ್ನು ಹಾಕೊಳ್ಳುವ. ನೋಡಿ ಕರಿಬೇವನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡುವ. ಶುಂಠಿದೆಲ್ಲ ಒಳ್ಳೆ ಪರಿಮಳ ಬರ್ತದೆ. ಇನ್ನು ಕಟ್ ಮಾಡಿದ ದೊಡ್ಡ ಪತ್ರೆಯನ್ನು ಹಾಕೊಳ್ಳುವ. ನೋಡಿ ದೊಡ್ಡ ಪತ್ರೆ ಹಾಕಿದ್ಮೇಲೆ ಚೆನ್ನಾಗಿ ಬೇಯಿಸ್ಬೇಕು. ಅಂದ್ರೆ ಒಳ್ಳೆ ಫ್ರೈ ಆಗ್ಬೇಕಿದು. ತುಪ್ಪದಲ್ಲಿ ಫ್ರೈ ಆದ್ರೆ ಒಳ್ಳೆ ಪರಿಮಳ ಬರ್ತದೆ, ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ನಾರ್ಮಲ್ ಆಗಿ ನಾವು ಹೆಸರು ಬೇಳೆದು ತೋವೆ ಮಾಡ್ತೇವೆ, ಅದು ಸಿಂಪಲ್ ಆಗಿರ್ತದೆ. ಈ ದೊಡ್ಡ ಪತ್ರೆಯನ್ನು ಹಾಕಿ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಆದ ಟೇಸ್ಟ್ ಕೊಡ್ತದೆ. ಇದು ಅನ್ನಕ್ಕಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್, ಬಾರಿ ಸೂಪರ್ ಆಗಿರ್ತದೆ. ನೋಡಿ ನಾವಿನ್ನು ಇದಕ್ಕೆ ಬೇಯಿಸಿದ ಬೇಳೆಯನ್ನು ಹಾಕೊಳ್ಳುವ. ಬೇಳೆ ಹಾಕಿದ್ಮೇಲೆ ಚಂದ ಮಾಡಿ ಮಿಕ್ಸ್ ಮಾಡುವ. ನೋಡಿ ಇದಕ್ಕಿನ್ನು ಸಪರೇಟ್ ಆಗಿ ಕೊತ್ತಂಬರಿ ಸೊಪ್ಪೆಲ್ಲ ಏನ್ ಹಾಕೋದ್ ಬೇಡ. ಯಾಕಂತ ಹೇಳಿದ್ರೆ ದೊಡ್ಡ ಪತ್ರೆ ಫ್ಲೇವರ್ ಹೋಗ್ತದೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ. ನೋಡಿ ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುವ. 1 ಚಿಟಿಕೆ ಇಂಗನ್ನ ನೀರಲ್ಲಿ ಹಾಕಿ ಕಲಡಿಸಿಟ್ಟಿದೆ ನೋಡಿ, ಆ ನೀರನ್ನು ಸೇರಿಸುವ. ನೋಡಿ ಚಂದ ಮಾಡಿ ಮಿಕ್ಸ್ ಮಾಡುವ. ಉಪ್ಪು ಎಲ್ಲ ಕಡೆಗೆ ಬರಬೇಕು. ನೋಡಿ ಇವಾಗ ಇದು 1 ಕುದಿ ಬರ್ಲಿ. ನೋಡಿ ಒಳ್ಳೆ ಕುದಿ ಬಂತು. ಫೈನಲ್ ಆಗಿ ಅರ್ಧ ನಿಂಬೆ ಹಣ್ಣನ್ನು ಸೇರಿಸುವ. ನೋಡಿ ಇಲ್ಲಿಗೆ ನಮ್ಮ ದೊಡ್ಡ ಪತ್ರೆದು ರೆಡಿ ಆಯ್ತು. ನೋಡಿ ಹೇಗೆ ಕಾಣ್ತಾ ಉಂಟಂತ ಹೇಳಿ. ತುಂಬಾನೇ ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣ್ತಾ ಉಂಟು. ಬಿಸಿ ಬಿಸಿ ಅನ್ನದ ಜೊತೆಗೆ ಹೇಳಿ ಮಾಡಿಸಿದ ಕಾಂಬಿನೇಷನ್. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ದೊಡ್ಡ ಪತ್ರೆಯ ತೋವೆ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾನೇ ಚೆನ್ನಾಗಿ ಬರ್ತದೆ, ಸಿಂಪಲ್ ಆಗಿ ಮಾಡ್ಕೋಬಹುದು. ನಿಮ್ಮ ಮನೆಯಲ್ಲಿ ಕೂಡ ಈ ದೊಡ್ಡ ಪತ್ರೆ ಇದ್ರೆ ಖಂಡಿತ ಈ ರೆಸಿಪಿಯನ್ನು ತಪ್ಪದೆ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಹೆಚ್ಚು ಶೇರ್ ಮಾಡಿ.
ಯಾರಾದ್ರೂ ನಮ್ಮ ಕರಾವಳಿ ಮಿರರ್ ಚಾನೆಲ್ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.